ನಾವು ಹೇಗೆ ವೈಲ್ ಲೂಪ್ ಕಲ್ತ್ವಿ ಅಲ್ಲ, ಹಾಗೆ ಇನ್ನೊಂದು ಲೂಪ್ ಫಾರ್ಮ್ಯಾಟ್ ಇದೆ ಪೈಥಾನ್ ಅಲ್ಲಿ, ಅದೇ ಫಾರ್ ಲೂಪ್. ಫಾರ್ ಲೂಪ್ ಹೇಗೆ ಅಂದ್ರೆ, ನಮಗೆ ಒಂದು ಸೆಟ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಹೇಳಿದಾಗ ನಾವು ನಾರ್ಮಲಿ ಫಾರ್ ಲೂಪ್ ನ ಪ್ರಿಫರ್ ಮಾಡ್ತೀವಿ. ಸೊ ದ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ ಫಾರ್ ಲೂಪ್ ಇದು ಹೀಗೆ. ನಮ್ದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ, ಈಚ್ ಎಲಿಮೆಂಟ್ ನ ನಾವು ಲೂಪ್ ಮಾಡಿ ಈಚ್ ಎಲಿಮೆಂಟ್ ಗೆ ಸಮ್ ಆಪರೇಷನ್ಸ್ ಮಾಡಬೇಕು ಅಂತ ಹೇಳಿದಾಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಅದು ಯಾವಾಗ ಈಚ್ ಎಲಿಮೆಂಟ್ ನ ನಮಗೆ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಸೊ ನಮಗೆ ಇಲ್ಲಿ ಲಿಸ್ಟ್ ಆಫ್ ಹೀರೋಸ್ ಲಿಸ್ಟ್ ಇದೆ. ಸೊ ಹೀರೋಸ್ ಲಿಸ್ಟ್ ಅಲ್ಲಿ ಈಚ್ ಎಲಿಮೆಂಟ್ ನ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. So this X is nothing but each element of a list ಅಂತ ಆಗ್ಬೋದು. any data structure ಆಗ್ಬೋದು. ಇಲ್ಲಿ ಟ್ಯೂಪಲ್ ಲೂಪ್ ಬೇಕಾದ್ರೆ ನಾವು ಲೂಪ್ ಮಾಡ್ಬೋದು. ಇನ್ಯಾವ ಡೇಟಾ ಸ್ಟ್ರಕ್ಚರ್ ಕಲ್ತ್ವಿ ನಾವು, ಡಿಕ್ಷನರಿ ಕಲ್ತ್ವಿ, ಡಿಕ್ಷನರಿ ಕೂಡ ಲೂಪ್ ಮಾಡ್ಬೋದು. ಮತ್ತೆ ಸೆಟ್ ಕೂಡ ಲೂಪ್ ಮಾಡ್ಬೋದು. ಎನಿಥಿಂಗ್ ಇಫ್ ಯು ವಾಂಟ್ ಟು ಲೂಪ್ ಅಂಡ್ ಗೆಟ್ ಈಚ್ ಎಲಿಮೆಂಟ್, ಆಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಈವನ್ ಫಾರ್ ಲೂಪ್ ಅಲ್ಲೂ ಕೂಡ ನಮಗೆ ಬ್ರೇಕ್ ಸ್ಟೇಟ್ಮೆಂಟ್ ಇದೆ. ದ ಸೇಮ್ ಫಂಕ್ಷನಾಲಿಟಿ ಲೂಪ್ ನ ಬ್ರೇಕ್ ಮಾಡ್ಲಿಕ್ಕೆ ಅಂತಾನೆ ಯೂಸ್ ಮಾಡ್ತೀವಿ. ಸೊ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಹೀರೋಸ್ ಲಿಸ್ಟ್ ಅಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಅಂತ ಇದ್ರು. ವಿಷ್ಣುವರ್ಧನ್ ಅಂತ ಯಾವಾಗ ನಮಗೆ ಎಲಿಮೆಂಟ್ ಬರುತ್ತೆ ಅವಾಗ ಬ್ರೇಕ್ ದ ಲೂಪ್ ಅಂತ ನಾನು ಒಂದು ಕಂಡೀಷನ್ ನ ಹಾಕಿದ್ದೀನಿ. ಓಕೆ, ಸೊ ಬ್ರೇಕ್ ಸ್ಟೇಟ್ಮೆಂಟ್ ಸೇಮ್ ಆಸ್ ವೈಲ್ ಅಲ್ಲಿ ನಾವ್ ಏನ್ ಕಲ್ತ್ವಿ ಅದೇ. ಯಾವ್ದಾದ್ರು ಎಲಿಮೆಂಟ್ ಗೆ ನಾವು ಬ್ರೇಕ್ ಮಾಡ್ಬೇಕು ಅಂತ ಇದ್ರೆ ಆ ಕಂಡೀಷನ್ ಹಾಕಿ ಬ್ರೇಕ್ ಮಾಡಿದ್ರೆ ಅಲ್ಲಿಗೆ ಲೂಪ್ ಎಂಡ್ ಆಗುತ್ತೆ. ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಇಸ್ ಸೇಮ್ ಆಸ್ ವೈಲ್ ಲೂಪ್ ಅಲ್ಲಿ ನಾವ್ ಏನ್ ಕಲ್ತಿದ್ವಿ ಅದೇ. ನಮಗೆ ಒಂದು ಕಂಡೀಷನ್ ಅಲ್ಲಿ ಎಂತ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ನ ರನ್ ಮಾಡೋದ್ ಬೇಡ, ಅದು ನೆಕ್ಸ್ಟ್ ಇಟರೇಷನ್ ಗೆ ಜಂಪ್ ಆಗ್ಬೇಕು ಅಂತ ನಾವು ಇದ್ರೆ ರಿಕ್ವೈರ್ಮೆಂಟ್, ಆ ಟೈಮಲ್ಲಿ ನಾವು ಕಂಟಿನ್ಯೂ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ವಿಷ್ಣುವರ್ಧನ್ ಅಂತ ಬಂದಾಗ ನನಗೆ ವಿಷ್ಣುವರ್ಧನ್ ಅನ್ನೋ ಹೆಸರನ್ನ ಪ್ರಿಂಟ್ ಮಾಡೋದ್ ಬೇಡ, ನೆಕ್ಸ್ಟ್ ಇಟರೇಷನ್ಗೆ ಹೋಗ್ಬಿಡ್ಬೇಕು. ಸೊ ಕಂಟಿನ್ಯೂ ಕೊಟ್ಟಿದ್ದೆ ನಾನು. ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಟ್ರೂ ಬಂದ್ರೆ ನೆಕ್ಸ್ಟ್ ಇಟರೇಷನ್ಗೆ ಹೋಗಿ ಅದು ಅಂಬರೀಶ್ ಅನ್ನೋರ್ನ ಪ್ರಿಂಟ್ ಮಾಡುತ್ತೆ. ಸೊ ಸೇಮ್ ಆಸ್ ವೈಲ್ ಲೂಪ್, ಕಂಟಿನ್ಯೂ ಕೂಡ ಹಾಗೆ ವರ್ಕ್ ಆಗುತ್ತೆ. ಒಂದ್ ಸ್ಪೆಷಲ್ ಫಂಕ್ಷನಾಲಿಟಿ ಫಾರ್ ಲೂಪ್ ಅಲ್ಲಿ ಹೇಗೆ ಅಂದ್ರೆ, ರೇಂಜ್ ಕೂಡ ಮಾಡ್ಬೋದು. ಈ ರೇಂಜ್ ಎಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ರಿಜಿಸ್ಟ್ರೇಷನ್ ಮಾಡೋ ಫಾರ್ಮ್ ಇರುತ್ತಲ್ಲ, ಅಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡಕ್ ಇರುತ್ತೆ. ಸೊ ಅಲ್ಲಿ ಕೂಡ 30 ಅಂತ ಕೊಟ್ಟರೆ, ಸೊ 1 to 30 ಡೇಟ್ ಅದು ಪ್ರಿಂಟ್ ಮಾಡುತ್ತೆ. 1 2 3 4 5 6 7 8 9 10 ಅಂತ 30 ತನಕ ಪ್ರಿಂಟ್ ಮಾಡುತ್ತೆ ಅಂತ. ಸೀಕ್ವೆನ್ಸ್ ನಂಬರ್ ಎಲ್ಲ ಇರುತ್ತಲ್ಲ, ಅಲ್ಲಿ ಕೂಡ ನಾವು ಫಾರ್ ಲೂಪ್ ಅಲ್ಲಿ ರೇಂಜ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇದು ಹೇಗೆ ಅಂದ್ರೆ 1 to 30, ಐ ಮೀನ್ 0 to 30 ಯಾವಾಗ್ಲೂ ನಮ್ದು ರೇಂಜ್ ವ್ಯಾಲ್ಯೂ 0 ಇಂದಾನೆ ಸ್ಟಾರ್ಟ್ ಆಗುತ್ತೆ. 0 to 30 is the length of the ವ್ಯಾಲ್ಯೂ ಅಂತ ಲಿಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ನಮ್ದು ಲಿಸ್ಟ್ ಆದ್ರೆ 30 ಡಿಜಿಟ್ಸ್ ಇದು ಪ್ರಿಂಟ್ ಮಾಡುತ್ತೆ ನಮಗೆ ಫಾರ್ ಲೂಪ್. ಸೊ ಇದ್ರ ಯೂಸ್ ಕೇಸ್ ನಾವು ಅದೇ ಫಾರ್ಮ್ಸ್ ಅಲ್ಲಿ ಡೇಟ್ಸ್ ಎಲ್ಲ ಪ್ರಿಂಟ್ ಮಾಡಬೇಕು ಅಂದ್ರೆ, ಮೇ ಬಿ ಮಂತ್ಸ್ ಪ್ರಿಂಟ್ ಮಾಡಬೇಕು ಅಂದ್ರೆ 0 ಮಂತ್ ಅಂದ್ರೆ ಜಾನ್ವರಿ, 1 ಅಂದ್ರೆ ಫೆಬ್ರವರಿ, ಹಾಗೆ ಪ್ರಿಂಟ್ ಮಾಡಬೇಕು ಅಂದಾಗ್ಲೂ ನಾವು ಇದನ್ನ ಯೂಸ್ ಮಾಡ್ತೀವಿ, ರೇಂಜ್. ಮತ್ತೆ ರೇಂಜ್ ಅಲ್ಲೂ ಕೂಡ ನಾವೀಗ ಸ್ಟಾರ್ಟ್ ಫ್ರಮ್ ದಿಸ್ ವ್ಯಾಲ್ಯೂ, ಎಂಡ್ ಫ್ರಮ್ ದಿಸ್ ವ್ಯಾಲ್ಯೂ ಅಂತ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಸಮ್ ವೆಬ್ಸೈಟ್ಗೆ 18+ ಏಜ್ ಇರೋರು ಮಾತ್ರ ಲಾಗಿನ್ ಆಗ್ಬೇಕು ಅಂತ ಇರುತ್ತೆ. ಸೊ ಅಲ್ಲಿ ಏಜ್ ನಂಬರ್ 18+ ಇಂದ ಸ್ಟಾರ್ಟ್ ಆಗ್ಬೇಕು. ಸೊ ಹಾಗೆ ಕೂಡ ನಾವು ರೇಂಜ್ ಕೂಡ ಕೊಡ್ಬೋದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, 18 ಇಂದ ಸ್ಟಾರ್ಟ್ ಆಗಿ ನಾನು ಯಾವ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಲೆಸ್ ದೆನ್ 1 ಇರುತ್ತೆ. 18 to 34 ಬೇಸಿಕಲಿ.
ಸೊ ಯಾವಾಗ್ಲೂ ನಾವು ಸೆಕೆಂಡ್ ನಂಬರ್ ಏನ್ ಕೊಟ್ಟಿರ್ತೀವಿ ಅದ್ರದ್ದು 1 ಡಿಜಿಟ್ ಡೌನ್ ಇರುತ್ತೆ ಯಾವಾಗ್ಲೂ. ಇದು ಫಾರ್ ರೇಂಜ್ syntax and where to use it. ನಮಗೆ ಯಾವಾಗ we want some range of values ಅಂತ ಹೇಳಿದಾಗ for ನ ಯೂಸ್ ಮಾಡ್ತೀವಿ. even for ಅಲ್ಲೂ ಕೂಡ else ಸ್ಟೇಟ್ಮೆಂಟ್ ಉಂಟು. ಸೊ ಹೇಗೆ ಅಂದ್ರೆ ನಾವು ಎಂಟೈರ್ ಫಾರ್ ಲೂಪ್ ರೇಂಜ್ 6 ಅಂದ್ರೆ 0 1 2 3 4 5 ಫುಲ್ ಕಂಪ್ಲೀಟ್ ಆದ್ಮೇಲೆ ಅದು ಎಲ್ಸಿಗೆ ಬರುತ್ತೆ. ಸೊ ಇಫ್ ವಿ ರನ್ ದಿಸ್, ಸೊ 0 1 2 3 4 5 ಫೈನಲಿ ಫಿನಿಶ್ಡ್ ಅಂತ ಎಲ್ಸ್ ಬರುತ್ತೆ. ಸೊ ಸಮ್ ಸ್ಟೇಟ್ಮೆಂಟ್ಸ್ ನಾವು ಫಾರ್ ಲೂಪ್ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ರನ್ ಮಾಡಬೇಕು ಅಂತ ಇದ್ದಾಗ ಅದನ್ನ ನಾವು ಎಲ್ಸ್ ಬ್ಲಾಕ್ ಅಲ್ಲಿ ಬರಿತೀವಿ. ದಿಸ್ ಇಸ್ ಎಲ್ಸ್ ಸ್ಟೇಟ್ಮೆಂಟ್. ಸೇಮ್ ಆಸ್ ವೈಲ್ ಲೂಪ್, ಬಟ್ ಈ ತರ ರೇಂಜ್ ವ್ಯಾಲ್ಯೂಸ್ ಎಲ್ಲ ಕೊಟ್ಟು ನಾವು ಮಾಡ್ಬೋದು ಫಾರ್ ಲೂಪ್ ಅಲ್ಲಿ. ಅದು ಸ್ಪೆಷಲ್ ಫಂಕ್ಷನಾಲಿಟಿ ಫಾರ್ ಲೂಪ್ದು. ಅಂಡ್ ಫಾರ್ ಲೂಪ್ ಸೇಮ್ ಆಸ್ ನಾನು ನನ್ನ ಎಕ್ಸಾಂಪಲ್ ಕೊಟ್ಟ ಹಾಗೆ ನಾವು ಲಿಸ್ಟ್ ಆಫ್ ಐಟಮ್ಸ್ ನ ಎಲ್ಲೆಲ್ಲ ನೀವು ಯಾವ ವೆಬ್ಸೈಟ್ ಬೇಕಾದ್ರೂ ನೋಡಿ, ಲಿಸ್ಟ್ ಆಫ್ ಐಟಮ್ಸ್ ನ ನಾವು ಎಲ್ಲಾದ್ರೂ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂದ್ರೆ ದೇ ಹ್ಯಾವ್ ಯೂಸ್ಡ್ ಫಾರ್ ಲೂಪ್ ಅಂತಾನೆ ಅರ್ಥ. ಸೊ ಫಾರ್ ಲೂಪ್ ಇಸ್ ದ ಮೋಸ್ಟ್ ಜಾಸ್ತಿ ಯೂಸ್ ಆಗಂತ ಒಂದು ಲೂಪ್ ಅಂತಾನೆ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವನ್ ಈ ಮೆನು ಲಿಸ್ಟ್ ಇದೆ ಅಲ್ಲ, ಮೆನು ಲಿಸ್ಟ್ ಕೂಡ ಈ ತರ ಬರ್ಬೇಕು. ಈ ಟಾಪ್ ವೇರ್ ಅನ್ನೋದು ಒಂದು ಟೈಪ್ ಆಫ್ ಲಿಸ್ಟ್ ಆಗಿದ್ರೆ, ಟಿ ಶರ್ಟ್, ಕ್ಯಾಶುವಲ್ ಶರ್ಟ್, ಫಾರ್ಮಲ್ ಶರ್ಟ್ ಅನ್ನೋದು ಕೂಡ ಒಂದು ಲಿಸ್ಟ್ ಆಗಿರುತ್ತೆ. ಸೊ ಅದನ್ನು ಅವರು ಲೂಪ್ ಮಾಡಿನೇ ಪ್ರೆಸೆಂಟ್ ಮಾಡ್ತಾರೆ, ಹೀಗೆ ಪ್ರಿಂಟ್ ಮಾಡ್ತಾರೆ. ಸೊ ಈಚ್ ಒನ್ ಇಸ್ ಅ ಲಿಸ್ಟ್ ಹಿಯರ್, ಎವ್ರಿಥಿಂಗ್ ಇಸ್ ಅ ಲಿಸ್ಟ್. ಸೊ ಫಾರ್ ಲೂಪ್ ಅನ್ನೋದು ಲೈಕ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಲೂಪ್ ಅಂತಾನೆ ಹೇಳ್ಬೋದು.